ಹಲೋ ಗೆಳೆಯರೇ, ಪುನರ್ಬೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಎಲ್ಲರಿಗೂ ತಲೆ ಬಿಸಿ ಮಾಡಿರ್ತಕ್ಕಂಥ ಫಾಸ್ಟ್ಯಾಗ್ ಬಗ್ಗೆ ತಿಳ್ಕೊಳ್ಳೋಣ. ಹಾಗೇನೆ ಫಾಸ್ಟ್ಯಾಗ್ ಪಾವತಿಗೆ ರಿಯಾಯಿತಿ ಸಿಗುತ್ತಾ? ಪ್ರತಿ ವಾಹನಕ್ಕೂ ವಿಭಿನ್ನ ಫಾಸ್ಟ್ಯಾಗ್ ತೆಗೆದುಕೊಳ್ಳೋದು ಅಗತ್ಯ ಏನಾದರೂ ಇದೆಯಾ? ಒಂದು ವಾಹನದ ಫಾಸ್ಟ್ಯಾಗ್ ಅನ್ನ ಮತ್ತೊಂದು ವಾಹನದಲ್ಲಿ ಬಳಸಬಹುದಾ? ನನ್ನ ಫಾಸ್ಟ್ಯಾಗ್ ಅನ್ನ ನಾನು ಕಳೆದುಕೊಂಡಿದ್ರೆ ಅದರಲ್ಲಿ ಬಿದ್ದಿರುವ ಖಾತೆಯ ಬಾಕಿ ಏನಾಗುತ್ತೆ? ಸರಿಯಾದ ಹಣವನ್ನ ನನ್ನ ಖಾತೆಯಿಂದ ಕಡಿತಗೊಳಿಸಲಾಗಿದೆ ಅಂತ ನನಗೆ ಹೇಗೆ ತಿಳಿಯುತ್ತೆ? ನಾನು ಟೋಲ್ ಪ್ಲಾಜಾದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾಸಿಸ್ತಾ ಇದ್ದೇನೆ. ನಾನು ಫಾಸ್ಟ್ಯಾಗ್ ತೆಗೆದುಕೊಳ್ಳುವ ಅಗತ್ಯ ಏನಾದರೂ ಕೂಡ ಇದೆಯಾ? ಇನ್ನು ಮುಂತಾದ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹೇಳ್ತಾ ಈ ಫಾಸ್ಟ್ಯಾಗ್ ಅಂದ್ರೆ ಏನು ಅನ್ನುವಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಒಂದು ಮಾಹಿತಿಯನ್ನ ಕೇಳೋದಕ್ಕಿಂತ ಮುಂಚೆ ಇನ್ನೂ ಕೂಡ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ನಮ್ಮ ಎಲ್ಲ ವಿಡಿಯೋಗಳನ್ನ ಮೊದಲಿಗರಾಗಿ ನೋಡಬೇಕು ಅಂತಂದ್ರೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಒತ್ತಿ. ಗೆಳೆಯರೇ, ಸಾರ್ವಜನಿಕರಿಗೆ ತಲೆ ಬಿಸಿ ಮಾಡಿರುವಂತಹ ಫಾಸ್ಟ್ಯಾಗ್ ಬಗ್ಗೆ ತಿಳಿಬೇಕು. ಹಾಗಾದ್ರೆ ಫಾಸ್ಟ್ಯಾಗ್ ಅಂತಂದ್ರೆ ಏನು? ಇದನ್ನ ಯಾರು ಹೊಂದಿರಬೇಕು? ಹಾಗೇನೆ ಟೋಲ್ ಪ್ಲಾಜಾಗಳಲ್ಲಿನ ದಟ್ಟಣೆಯನ್ನ ತಡೆಯಲು ಎಲ್ಲಾ ಟೋಲ್ಗಳಲ್ಲಿ ಫಾಸ್ಟ್ಯಾಗ್ ಅನ್ನ ಕಡ್ಡಾಯ ಅಂತೂ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿನ ಎಲ್ಲಾ ಟೋಲ್ ಪ್ಲಾಜಾಗಳಲ್ಲಿನ ಎಲ್ಲಾ ಲೈನ್ಗಳನ್ನ ಫಾಸ್ಟ್ಯಾಗ್ ಲೈನ್ಗಳಾಗಿ ಘೋಷಿಸಲಾಗಿದೆ. ನೀವು ಈಗ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಪ್ರಯಾಣಿಸಬೇಕಾದ್ರೆ ನಿಮ್ಮ ಕಾರಿನಲ್ಲಿ ಫಾಸ್ಟ್ಯಾಗ್ ಇರೋದು ಕಡ್ಡಾಯ ಆಗಿದೆ. ಇಲ್ಲ ಅಂದ್ರೆ 2 ಪಟ್ಟು ಟೋಲ್ನು ಕೂಡ ಪಾವತಿಸಬೇಕಾಗುತ್ತೆ. ಫೆಬ್ರವರಿ 15ರಿಂದ ದೇಶದಾದ್ಯಂತ ಎಲ್ಲ 4 ಚಕ್ರ ವಾಹನಗಳಿಗೆ ಫಾಸ್ಟ್ಯಾಗ್ ಅತ್ಯಗತ್ಯವಾಗಿದೆ. ಗೆಳೆಯರೆ, ಮೊದಲು ಫಾಸ್ಟ್ಯಾಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ತಂತ್ರಜ್ಞಾನವನ್ನ ಬಳಸಿಕೊಂಡು ಕೆಲಸ ಮಾಡುವ ಸಾಧನ. ಇದನ್ನ ವಾಹನದ ಮುಂಭಾಗದ ಗಾಜಿನ ಮೇಲೆ ಅಂಟಿಸಬಹುದಾದಂತಹ ಸಾಧನವಾಗಿದೆ. ಫಾಸ್ಟ್ಯಾಗ್ ಉಳಿತಾಯ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿ ಅದರ ಮುಖಾಂತರ ನೇರವಾಗಿ ಟೋಲ್ ಪಾವತಿಗಾಗಿ ಉಪಯೋಗಿಸ್ತಾರೆ. ಮತ್ತೆ ಗೆಳೆಯರೆ, ಇದನ್ನ ಪಡೆಯೋದಿಕ್ಕೆ ಏನೇನು ದಾಖಲೆಗಳು ಬೇಕು ಎಂಬುದನ್ನ ನೋಡೋದಾದ್ರೆ KYC ಅಪ್ಲಿಕೇಶನ್ ಇದು ಬ್ಯಾಂಕ್ಗಳಲ್ಲಿ ಸಿಗುತ್ತೆ. ಈ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿ ಸಲ್ಲಿಸಬೇಕಾಗುತ್ತೆ. ಇನ್ನು ಎರಡನೆಯದಾಗಿ RC ಬುಕ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, 3 ಫೋಟೋ ಮತ್ತೆ ನಿಮ್ಮ ಮೊಬೈಲ್ ನಂಬರ್. ಈ ಡಾಕ್ಯುಮೆಂಟ್ಗಳ ಒರಿಜಿನಲ್ ಕಾಪಿಯನ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಹಾಗಾದ್ರೆ ಫಾಸ್ಟ್ಯಾಗ್ ಅನ್ನ ಎಲ್ಲಿ ಖರೀದಿಸಬೇಕು? ಬ್ಯಾಂಕ್ಗಳು ನೇಮಿಸಿರುವಂತಹ ಅಧಿಕೃತ ಏಜೆನ್ಸಿಗಳ ಮೂಲಕ ಪಾಯಿಂಟ್ ಆಫ್ ಸೇಲ್ಗಳಲ್ಲಿ ಖರೀದಿ ಮಾಡಬಹುದು. ಟೋಲ್ ಪ್ಲಾಜಾದಲ್ಲಿ ಬ್ಯಾಂಕುಗಳು ನಿಗದಿಪಡಿಸಿದಂತಹ ಅಧಿಕೃತ ಏಜೆನ್ಸಿಯ ಮೂಲಕ ಖರೀದಿಸಬಹುದಾಗಿದೆ. ಆನ್ಲೈನ್ ನಲ್ಲಿ ಕೆಲವೊಂದು ಬ್ಯಾಂಕ್ಗಳಲ್ಲಿ ಮಾತ್ರ ಈ ಸೌಲಭ್ಯಗಳನ್ನು ಕೂಡ ನೀಡಲಾಗ್ತಾ ಇದೆ. ಅವುಗಳು ಯಾವ್ಯಾವಪ್ಪ ಅಂತಂದ್ರೆ ICICI, HDFC ಮತ್ತು ಆಕ್ಸಿಸ್ ಬ್ಯಾಂಕ್ಗಳಲ್ಲಿ ಈ ಒಂದು ಸೌಲಭ್ಯ ಕೂಡ ಇದೆ. ಹಾಗೆ ಫಾಸ್ಟ್ಯಾಗ್ ರೀಚಾರ್ಜ್ ಅನ್ನ ಟೋಲ್ ಪ್ಲಾಜಾದ ಪಾಯಿಂಟ್ ಆಫ್ ಸೇಲ್ ನಲ್ಲಿ ಮಾಡಬಹುದು ಮತ್ತು ಆನ್ಲೈನ್ ನಲ್ಲಿ ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ನಲ್ಲೂ ಸಹ ರೀಚಾರ್ಜ್ ಮಾಡಬಹುದಾಗಿದೆ. ಗೆಳೆಯರೆ, ಫಾಸ್ಟ್ಯಾಗ್ ಏನಾದ್ರೂ ಕೂಡ ಬಳಸ್ತಾ ಇದ್ರೆ ಅವ್ರಿಗೆ ಕೆಲವೊಂದು ಪ್ರಶ್ನೆಗಳು ಕೂಡ ಕಾಡುತ್ತೆ. ಅದು ಏನೇನಪ್ಪ ಅಂತಂದ್ರೆ ಫಾಸ್ಟ್ಯಾಗ್ ಪಾವತಿಗೆ ರಿಯಾಯಿತಿ ಏನಾದ್ರೂ ಕೂಡ ಸಿಗುತ್ತಾ, ಡಿಸ್ಕೌಂಟ್ ಏನಾದ್ರೂ ಕೂಡ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇರುತ್ತೆ. ಸಾಮಾನ್ಯವಾಗಿ ಫಾಸ್ಟ್ಯಾಗ್ ಮೂಲಕ ಟೋಲ್ ಪ್ಲಾಜಾದಲ್ಲಿ ಪಾವತಿ ಮಾಡುವಂತಹ ಪ್ರತಿಯೊಬ್ಬ ಗ್ರಾಹಕರು 10% ಹಣವನ್ನ ಹಿಂತಿರುಗಿಸ್ತಾರೆ. ಈ ಕ್ಯಾಶ್ ಬ್ಯಾಕ್ ಮೊತ್ತವನ್ನ 1 ವಾರದೊಳಗೆ ಅವರ ಫಾಸ್ಟ್ಯಾಗ್ ಖಾತೆಗೆ ಸೇರಿಸಲಾಗುತ್ತೆ. ಹಾಗೆ ಎರಡನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿಯನ್ನ ಹೊರತುಪಡಿಸಿ ಬೇರೆ ಎಲ್ಲಿಯಾದ್ರೂ ಫಾಸ್ಟ್ಯಾಗ್ ಅನ್ನ ಬಳಸಬಹುದಾ ಅಂತ ನೋಡೋದಾದ್ರೆ ಫಾಸ್ಟ್ಯಾಗ್ ಅನ್ನ ರಾಜ್ಯ ಸರ್ಕಾರದ ಹೆದ್ದಾರಿಗೆ ವಿಸ್ತರಿಸುವ ಯೋಜನೆ ಕೂಡ ಇದೆ. ಜೊತೆಗೆ ಫಾಸ್ಟ್ಯಾಗ್ ಮೂಲಕ ಪಾರ್ಕಿಂಗ್ ಶುಲ್ಕ ಏನಿದೆ ಮತ್ತೆ ಇತರ ರಸ್ತೆ ಬದಿಯ ಸೌಲಭ್ಯಗಳಿಗೆ ಅದರ ಬಳಕೆಯನ್ನ ಹೆಚ್ಚಿಸುವಂತಹ ಯೋಜನೆ ಕೂಡ ಇದೆ. ಇನ್ನು ಮೂರನೇ ಪ್ರಶ್ನೆಯನ್ನ ನೋಡೋದಾದ್ರೆ ನಾನು ಬೇರೆ ನಗರಕ್ಕೆ ಸ್ಥಳಾಂತರಗೊಂಡ್ರೆ, ಬೇರೆ ಕಡೆ ಏನಾದ್ರೂ ಕೂಡ ವಲಸೆ ಹೋದ್ರೆ ಏನ್ ಮಾಡಬೇಕು? ಆಗ ಫಾಸ್ಟ್ಯಾಗ್ ಇಡೀ ದೇಶದ ಪ್ರತಿ ಟೋಲ್ ಪ್ಲಾಜಾದಲ್ಲಿ ಚಲಿಸ್ತಾ ಇರುತ್ತೆ. ನೀವು ನಗರವನ್ನ ಬದಲಾಯಿಸಿದಾಗ ಅಥವಾ ಊರಿಂದ ಊರಿಗೆ ಹೋದಾಗ ನೀವು ಫಾಸ್ಟ್ಯಾಗ್ ನೀಡುವ ಕಂಪನಿಯ ಗ್ರಾಹಕ ಆರೈಕೆಗೆ ಕರೆ ಮಾಡಿ ಮತ್ತು ನಿಮ್ಮ ವಿಳಾಸವನ್ನ ನೀವು ಮತ್ತೆ ನವೀಕರಿಸಬೇಕಾಗುತ್ತೆ, ಹೊಸದಾಗಿ ಸೇರ್ಪಡೆ ಮಾಡಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕಾರಿನಲ್ಲಿ ಒಂದಕ್ಕಿಂತ ಹೆಚ್ಚು ಫಾಸ್ಟ್ಯಾಗ್ ಅನ್ನ ಏನಾದ್ರೂ ಕೂಡ ಬಳಸಬಹುದಾ? ನೀವು ಇದನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಸಂಪೂರ್ಣವಾಗಿ ನಿಷೇಧ ಕೂಡ ಮಾಡಲಾಗಿದೆ. ವಾಹನದಲ್ಲಿ ಒಂದಕ್ಕಿಂತ ಹೆಚ್ಚು ಫಾಸ್ಟ್ಯಾಗ್ ಏನಾದ್ರೂ ಕೂಡ ಬಳಸಿದ್ರೆ ಬಳಕೆದಾರರು ಯಾರಿದ್ದಾರೆ ಅವರು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ.
ಹಾಗೆ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಗೆಳೆಯರೆ, ನಾನು ನನ್ನ ಕಾರನ್ನ ಮಾರ್ಬಿಟ್ಟಿದ್ದೀನಿ ಅಥವಾ ಅದನ್ನ ವರ್ಗಾಯಿಸ್ಬಿಟ್ಟಿದ್ದೀನಿ, ನಾನು ನನ್ನ ಕಾರಿನಲ್ಲಿ ಹಾಕಲ್ಪಟ್ಟಂತ ಫಾಸ್ಟ್ಯಾಗ್ ಏನಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ನಿಮ್ಮ ಕಾರನ್ನ ನೀವು ಮಾರಾಟ ಏನಾದ್ರೂ ಕೂಡ ಮಾಡಿದ್ರೆ ಅಥವಾ ಅದನ್ನ ಯಾರಿಗಾದ್ರೂ ಕೂಡ ಕೊಟ್ಬಿಟ್ಟಿದ್ರೆ ಫಾಸ್ಟ್ಯಾಗ್ ನೀಡುವಂತಹ ಕಂಪನಿಗೆ ಈ ಮಾಹಿತಿಯನ್ನ ಕೂಡ ನೀವು ಅವ್ರಿಗೆ ತಿಳಿಸಬೇಕಾಗುತ್ತೆ ಗೆಳೆಯರೆ. ಮತ್ತೆ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಟೋಲ್ ದಾಟುವಂತಹ ಸಂದರ್ಭದಲ್ಲಿ ಅಲ್ಲಿ ಎಷ್ಟು ಹಣವನ್ನ ನನ್ನ ಖಾತೆಯಿಂದ ಕಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ನನಗೆ ಯಾವ ರೀತಿ ತಿಳಿಯುತ್ತೆ? ಇದನ್ನ ನೋಡೋದಾದ್ರೆ, ನಿಮ್ಮ ಫಾಸ್ಟ್ಯಾಗ್ ಖಾತೆಯಿಂದ ಹಣವನ್ನ ಕಡಿತಗೊಳಿಸಿದಾಗ್ಲೆಲ್ಲ ಅಂದ್ರೆ ಕಟ್ ಮಾಡಿದಾಗ್ಲೆಲ್ಲ ನಿಮ್ಮ ಮೊಬೈಲ್ ನಲ್ಲಿ ಒಂದು SMS ಕೂಡ ಬರುತ್ತೆ. ಅಷ್ಟೇ ಅಲ್ಲದೆ ಯಾವ ಪ್ಲಾಜಾದಲ್ಲಿ ಶುಲ್ಕವನ್ನ ಕಟ್ ಮಾಡಲಾಗಿದೆ ಅಂತನೂ ಕೂಡ ಅದರಲ್ಲಿ ಮಾಹಿತಿ ಕೂಡ ಸಿಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಟೋಲ್ ಪ್ಲಾಜಾದಲ್ಲಿ ಡಿಸ್ಪ್ಲೇ ಕೂಡ ಹಾಕಲಾಗುತ್ತೆ. ಅದರ ಮೇಲೆ ಟೋಲ್ ಶುಲ್ಕದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಬರೆಯಲಾಗಿರುತ್ತೆ. ಮತ್ತೆ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾನಿರುವಂತಹ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಟೋಲ್ ಬರುತ್ತೆ, ಟೋಲ್ ಪ್ಲಾಜಾ ಬರುತ್ತೆ, ನಾನಲ್ಲಿ ವಾಸ ಮಾಡ್ತಾ ಇದ್ದೀನಿ, ನಾನು ಫಾಸ್ಟ್ಯಾಗ್ ತೆಗೆದುಕೊಳ್ಳುವ ಅಗತ್ಯ ಏನಾದರೂ ಕೂಡ ಇದೆಯಾ ಅಂತ ಕೇಳೋದಾದ್ರೆ, ಆ ಪ್ರಶ್ನೆಗೆ ಉತ್ತರವನ್ನ ನೋಡೋದಾದ್ರೆ ಗೆಳೆಯರೆ, ನಿಜವಾಗ್ಲೂ ಕೂಡ ಹೌದು. ನೀವು ಫಾಸ್ಟ್ಯಾಗ್ ತೆಗೆದುಕೊಳ್ಳೇಬೇಕಾಗುತ್ತೆ. ನೀವು ಫಾಸ್ಟ್ಯಾಗ್ ಲೇನ್ ಅನ್ನ ಬಳಸಬೇಕು ಅಂತ ನೀವೇನಾದ್ರೂ ಕೂಡ ಬಯಸಿದ್ರೆ, ಮತ್ತೆ ಕ್ಯಾಶ್ ಬ್ಯಾಕ್ ಏನಾದ್ರೂ ಕೂಡ ನೀವು ಬಯಸಿದ್ರೆ ನೀವು ಫಾಸ್ಟ್ಯಾಗ್ ಅನ್ನ ಪಡಿಲೇಬೇಕಾಗುತ್ತೆ. ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ಆಲ್ರೆಡಿ ನನ್ನ ಹತ್ರ ಫಾಸ್ಟ್ಯಾಗ್ ಇದೆ, ಇನ್ನೊಬ್ಬ ನನ್ನ ಫ್ರೆಂಡ್ ಕಾರ್ ಇದೆ ಅವನ ಹತ್ರ, ಅಥವಾ ಯಾವ್ದಾದ್ರು ಒಂದು ವಾಹನ ಇದೆ, ಆ ಒಂದು ಫಾಸ್ಟ್ಯಾಗ್ ಅನ್ನ ಮತ್ತೊಂದು ವಾಹನದಲ್ಲಿ ಬಳಸಬಹುದಾ, ಒಂದು ವಾಹನದ ಫಾಸ್ಟ್ಯಾಗ್ ಅನ್ನ ಮತ್ತೊಂದು ವಾಹನದಲ್ಲಿ ಬಳಸಬಹುದಾ ಅನ್ನೋದನ್ನ ನೋಡೋದಾದ್ರೆ ಗೆಳೆಯರೆ, ಯಾವುದೇ ಕಾರಣಕ್ಕೂ ಇದಕ್ಕೆ ಅನುಮತಿ ಇಲ್ಲ. ಪ್ರತಿ ವಾಹನಕ್ಕೂ ಕೂಡ KYC ದಾಖಲೆಗಳನ್ನ ಸಲ್ಲಿಸಿದ ನಂತರವಷ್ಟೇ ಫಾಸ್ಟ್ಯಾಗ್ ಅನ್ನ ನೀಡಲಾಗುತ್ತೆ. ಒಂದು ಫಾಸ್ಟ್ಯಾಗ್ ಅನ್ನ ಕಾರಿಗೆ ಖರೀದಿಸಲಾಗಿದೆ ಮತ್ತು ಟ್ರಕ್ ನಲ್ಲಿ ಬಳಸಲಾಗಿದೆ ಅಂತ ಭಾವಿಸೋಣ. ನಂತರ ಅಂತ ಫಾಸ್ಟ್ಯಾಗ್ ಅನ್ನ ಕಪ್ಪು ಪಟ್ಟಿಗೆ ಸೇರಿಸಲಾಗುತ್ತೆ. ಇದನ್ನ ಮಾಡದಂತೆ ಬಳಕೆದಾರರಿಗೆ ಸೂಚನೆಯನ್ನು ಸಹ ನೀಡಲಾಗುತ್ತೆ. ಇನ್ನು ಮುಖ್ಯವಾಗಿ ಮತ್ತೊಂದು ಪ್ರಶ್ನೆ ಏನಪ್ಪಾ ಕಾಡುತ್ತೆ ಅಂದ್ರೆ, ನನ್ನ ಫಾಸ್ಟ್ಯಾಗ್ ಅನ್ನ ನಾನು ಕಳೆದುಕೊಂಡಿದ್ದೇನೆ, ಅದರಲ್ಲಿ ಬಿದ್ದಿರುವಂತಹ ಖಾತೆಯ ಬಾಕಿ ಏನಾಗುತ್ತೆ, ಆ ಅಕೌಂಟ್ ನಲ್ಲಿ ಇರುವಂತಹ ಬ್ಯಾಲೆನ್ಸ್ ಏನಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಫಾಸ್ಟ್ಯಾಗ್ ನೀಡುವಂತಹ ಕಂಪನಿಯ ಗ್ರಾಹಕ ಆರೈಕೆ ಅಂದ್ರೆ ಕಾಲ್ ಸೆಂಟರ್ ಏನಿರುತ್ತೆ ಅದಕ್ಕೆ ನೀವು ತಕ್ಷಣ ಕರೆ ಮಾಡಬೇಕಾಗುತ್ತೆ, ಅದನ್ನ ನಿರ್ಬಂಧಿಸಬೇಕಾಗುತ್ತೆ. ಹಾಗೆ ನೀವು ಹೊಸ ಖಾತೆಯನ್ನ ತೆಗೆದುಕೊಂಡಾಗ ಕಂಪನಿಯು ನಿಮ್ಮ ಬಾಕಿ ಮೊತ್ತವನ್ನ ಹೊಸ ಖಾತೆ ಏನು ನೀವು ಓಪನ್ ಮಾಡಿರ್ತೀರಾ ಆ ಖಾತೆಗೆ ವರ್ಗಾಯಿಸುತ್ತೆ. ಅಂದ್ರೆ ನಿಮ್ಮ ಮೊತ್ತ ಅಲ್ಲಿ ಸುರಕ್ಷಿತವಾಗಿರುತ್ತೆ ಅಂತ ಅರ್ಥ. ಗೆಳೆಯರೆ, ಈ ಒಂದು ವಿಡಿಯೋವನ್ನ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.